ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ KCET ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಬಗ್ಗೆ ಒಂದು ನೋಟಿಫಿಕೇಶನ್ ಅನ್ನು ಜಾರಿ ಮಾಡಿದ್ದಾರೆ. ಇವತ್ತು ಇಲ್ಲೇನು ಬರೆದಿದ್ದಾರೆ ಅಂದರೆ KCET 2024 ಆನ್ಲೈನ್ ರಿಜಿಸ್ಟ್ರೇಷನ್ ಟೆಂಪರಲಿ ನಾಟ್ ಅವೈಲೇಬಲ್ ಫ್ರಾಮ್ 13 to 17. 13ರಿಂದ 17ನೇ ತಾರೀಕು ತನಕ ಟೆಂಪರಲಿ ರಿಜಿಸ್ಟ್ರೇಷನ್ ಅನ್ನು ಬಂದ್ ಮಾಡಲಾಗಿದೆ. ಅಂದರೆ ನಾಳಿಂದ ಏನಾಗುತ್ತಪ್ಪ ಅಂತಂದರೆ ಬಂದಿರುತ್ತೆ, ನಾಳಿಂದ ಬಂದಿಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಹ್ಯಾಸ್ ಇನ್ಫಾರ್ಮ್ ವೈಡ್ ಇಮೇಲ್ 10/1/2020 SATS database is not being migrated to the newly allotted enhanced database. ಅಂದರೆ ಸೊ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ವತಿಯಿಂದ 10/1/2024 SATS ಡಾಟಾಬೇಸನ್ನು ಮೈಗ್ರೇಟೆಡ್ ಮಾಡಲಾಗ್ತಿದೆ. ಸೊ ಈ ನ್ಯೂಲಿ ಹೊಸ ಈ ಒಂದು ಡಾಟಾಬೇಸನ್ನು ತೊಗೊಂಬರ್ಬೇಕಂತಂದರೆ ಅದು ತಡವಾಗುತ್ತೆ, ಒಂದು 3-4 ದಿನ ತಡವಾಗುತ್ತೆ. ಈ ಕಾರಣದಿಂದ ಸೊ ಅವರುಗಳಿಗೆ 13 ಮತ್ತು 16ನೇ ತಾರೀಕು ತನಕ ಅವ್ರು ಏನು ಮಾಡ್ತಾರೆ, ಒಂದು ಡಾಟಾಬೇಸನ್ನು ಮೈಗ್ರೇಟ್ ಮಾಡ್ಕೊತಾರೆ. ಡಾಟಾಬೇಸನ್ನು ಸ್ಯಾಟ್ಸ್ ಐಡಿಯನ್ನು ಮೈಗ್ರೇಟ್ ಮಾಡಿದ ಮೇಲೆ ಅದು ನಿಮಗೆ ಅಪ್ಲಿಕೇಶನ್ ಆಗಲಿಕ್ಕೆ, ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸ್ಯಾಟ್ಸ್ ID ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಅಂಥ ಒಂದು ಸ್ಯಾಟ್ಸ್ ಐಡಿಯನ್ನು ಡಾಟಾಬೇಸ್ ಮೇಲೆ ತೊಗೊಂಬರಬೇಕು ಅಂತಂದರೆ ಅದು 13 ಮತ್ತು 17 ತಾರೀಕು ತನಕ ಅಪ್ಡೇಟನ್ನು ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ನಾವು 13ರಿಂದ 17ನೇ ತಾರೀಕು ತನಕ ಬಂದ್ ಇಡ್ತಾ ಇದ್ದೀವಿ, ಅಂದರೆ ಅದನ್ನ ಲಿಂಕನ್ನು ಬಂದ್ ಮಾಡ್ತೀವಿ, ಲಭ್ಯವಿರುವುದಿಲ್ಲ ಅಂತ ಈ ಒಂದು ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಹೀಗಾಗಿ ವಿದ್ಯಾರ್ಥಿಗಳು ಏನಪ್ಪ ಏನಾಗಿದೆ ಅಂತ ಒಂದು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇದು ಮತ್ತೆ ನಿಮಗೆ ಆ್ಯಸ್ ಯೂಶುವಲ್ ಆಗಿ 18ನೇ ತಾರೀಕಿಗೆ ಲಿಂಕ್ ಓಪನ್ ಆಗುತ್ತೆ.